Lord, thank you, Lord, thank you, Lord, thank you, Lord, thank you, Lord. Thank you. ಕಠಿಣವಾದದ್ದು ನಿನಗೆ ಒಂದೂ ಇಲ್ಲ, ಅಸಾಧ್ಯವು ನಿನಗೆ ಒಂದೂ ಇಲ್ಲ. ಕಠಿಣವಾದದ್ದು ನಿನಗೆ ಒಂದೂ ಇಲ್ಲ. ಹೌದು ಡ್ಯಾಡಿ, ಅಸಾಧ್ಯವು ನಿನಗೆ ಒಂದೂ ಇಲ್ಲ. ಒಂದೂ ಇಲ್ಲ ಏಸಪ್ಪ, ಒಂದೂ ಇಲ್ಲ. ಅಸಾಧ್ಯವು ಒಂದೂ ಇಲ್ಲ. ಒಂದೂ ಇಲ್ಲ ಏಸಪ್ಪ, ಒಂದೂ ಇಲ್ಲ. ಅಸಾಧ್ಯವು ಒಂದೂ ಇಲ್ಲ. ಕಠಿಣವಾದದ್ದು ನಿನಗೆ ಒಂದೂ ಇಲ್ಲ, ಅಸಾಧ್ಯವು ನಿಮಗೆ ಒಂದೂ ಇಲ್ಲ. ಕಠಿಣವಾದದ್ದು ನಿಮಗೆ ಒಂದೂ ಇಲ್ಲ, ಅಸಾಧ್ಯವು ನಿಮಗೆ ಒಂದೂ ಇಲ್ಲ. ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ಹೌದು ಡ್ಯಾಡಿ, ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಒಂದೂ ಇಲ್ಲ ಏಸಪ್ಪ, ಒಂದೂ ಇಲ್ಲ. ಅಸಾಧ್ಯವು ಒಂದೂ ಇಲ್ಲ. ಹೌದು ಡ್ಯಾಡಿ, ಒಂದೂ ಇಲ್ಲ ಏಸಪ್ಪ, ಒಂದೂ ಇಲ್ಲ. ಅಸಾಧ್ಯವು ಒಂದೂ ಇಲ್ಲ. ಕಠಿಣವಾದದ್ದು ನಿನಗೆ ಒಂದೂ ಇಲ್ಲ, ಅಸಾಧ್ಯವು ನಿಮಗೆ ಒಂದೂ ಇಲ್ಲ. ಕಠಿಣವಾದದ್ದು ನಿಮಗೆ ಒಂದೂ ಇಲ್ಲ, ಅಸಾಧ್ಯವು ನಿಮಗೆ ಒಂದೂ ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದೂ ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದೂ ಇಲ್ಲ. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್. ಒಂದೂ ಇಲ್ಲ ಏಸಪ್ಪ, ಒಂದೂ ಇಲ್ಲ. ಅಸಾಧ್ಯವು ಒಂದೂ ಇಲ್ಲ. ಹೌದು ಡ್ಯಾಡಿ, ಒಂದೂ ಇಲ್ಲ ಏಸಪ್ಪ, ಒಂದೂ ಇಲ್ಲ. ಅಸಾಧ್ಯವು ಒಂದೂ ಇಲ್ಲ. ಕಠಿಣವಾದದ್ದು ನಿನಗೆ ಒಂದೂ ಇಲ್ಲ, ಅಸಾಧ್ಯವು ನಿಮಗೆ ಒಂದೂ ಇಲ್ಲ. ಕಠಿಣವಾದದ್ದು ನಿನಗೆ ಒಂದೂ ಇಲ್ಲ, ಅಸಾಧ್ಯವು ನಿಮಗೆ ಒಂದೂ ಇಲ್ಲ. ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀ ತರುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀ ತರುವೆ. ಒಂದೂ ಇಲ್ಲ ಏಸಪ್ಪ, ಒಂದೂ ಇಲ್ಲ. ಅಸಾಧ್ಯವು ಒಂದೂ ಇಲ್ಲ. ಒಂದೂ ಇಲ್ಲ ಏಸಪ್ಪ, ಒಂದೂ ಇಲ್ಲ. ಹೌದು, ಅಸಾಧ್ಯವು ಒಂದೂ ಇಲ್ಲ.
ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. Yes, Lord. ಅಸಾಧ್ಯವೂ ನಿಮಗೆ ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. ಅಸಾಧ್ಯವೂ ನಿಮಗೆ ಒಂದು ಇಲ್ಲ. ಆಲೋಚನಾ ಕರ್ತನು ನೀ, ಕಾರ್ಯದಲ್ಲಿ ಸಮರ್ಥನು ನೀ. ಆಲೋಚನಾ ಕರ್ತನು ನೀ, ಕಾರ್ಯದಲ್ಲಿ ಸಮರ್ಥನು ನೀ. ಸೇನೆಗಳ ಕರ್ತನು ನೀ, ಎಲ್ ಶಡಾಯ್ ನಿನ್ನಾಮವು. ಸೇನೆಗಳ ಕರ್ತನು ನೀ, ಎಲ್ ಶಡಾಯ್ ನಿನ್ನಾಮವು. ಒಂದು ಇಲ್ಲ ಎಸಪ್ಪ, ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಎಸಪ್ಪ, ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. ಅಸಾಧ್ಯವೂ ನಿಮಗೆ ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. ಅಸಾಧ್ಯವೂ ನಿಮಗೆ ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. ಅಸಾಧ್ಯವೂ ನಿಮಗೆ ಒಂದು ಇಲ್ಲ. ಹೌದು, ಆಲೋಚನಾಕರ್ತನೇ, ಹಾಲೆಲೂಯ. ನಿಮಗೆ ಅಸಾಧ್ಯವಾದದ್ದು ಒಂದು ಇಲ್ಲಪ್ಪ. ಕಾರ್ಯದಲ್ಲಿ ಸಮರ್ಥನಾದ ದೇವರೇ, ನಿಮಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನೀವು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನಗೆಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು, ನನ್ನ ಜೀವಿತದಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ಕರ್ತನು. ಹಾಲೆಲೂಯ. ನಿನಗೆ ಅಸಾಧ್ಯವೂ ಒಂದು ಇಲ್ಲಪ್ಪ. ಒಂದು ಇಲ್ಲ ಡ್ಯಾಡಿ, ಒಂದು ಇಲ್ಲಪ್ಪ, ಒಂದು ಇಲ್ಲ ಡ್ಯಾಡಿ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ನಿನ್ನಿಂದ ಆಗದಂತ ಯಾವುದಿದೆ ಸ್ವಾಮಿ? ನಿನ್ನಿಂದ ಆಗದೆ ಇರೋದು ಯಾವುದಿದೆ? ಒಂದು ಇಲ್ಲ. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್. ಸಾವಿರಾರು ತಲೆಮಾರಿಗೂ ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವ ಆತನು ಆಲ್ಮೈಟಿ ಗಾಡ್. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ. ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಕರ್ತನನ್ನು ನೋಡಿ ಮಾತನಾಡುವ, ನೀನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು. ನಿನ್ನ ಹಾಗೆ ಯಾರಿದ್ದಾರೆ ಈ ಲೋಕದಲ್ಲಿ? ನಿನ್ನ ಹಾಗೆ ನನ್ನನ್ನು ಪ್ರೀತಿಸುವವರು ಯಾರಿದ್ದಾರೆ? ನನ್ನ ಮೇಲೆ ಅಕ್ಕರೆಯುಳ್ಳವರು ಯಾರಿದ್ದಾರೆ ಡ್ಯಾಡಿ? ಹಾಗೆ ಡ್ಯಾಡಿ ಜೊತೆಲಿ ಮಾತನಾಡಿ, ಕರ್ತನ ಜೊತೆಯಲ್ಲಿ ಮಾತನಾಡಿ, ಯಾರಿದ್ದಾರೆಪ್ಪ? ನಿಮ್ಮ ಹಾಗೆ ಪ್ರೀತಿಸುವವರು ಯಾರು ಇಲ್ಲ. ನಿಮ್ಮ ಹಾಗೆ ನನ್ನನ್ನು ವಿಚಾರಿಸುವವರು ಯಾರು ಇಲ್ಲ. ನನ್ನ ಮೇಲೆ ಕಾಳಜಿ ಉಳ್ಳವರು ಯಾರು ಇಲ್ಲ ಡ್ಯಾಡಿ. ಐ ಲವ್ ಯು ಡ್ಯಾಡಿ, ಐ ಲವ್ ಯು ಡ್ಯಾಡಿ. ಭೂಪಾರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು? ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು? ಭೂಪಾರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು?
ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಹೌದು ಭೂಪರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು ನೀನೇ ನನ್ನ ಆಸೆ ಅಯ್ಯ ನಿನ್ನನ್ನೇನ ಆತುಕೊಂಡೆ ನೀನೇ ನನ್ನ ಆಸೆ ಅಯ್ಯ ನಿನ್ನನ್ನೇನ ಆತುಕೊಂಡೆ ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು ಯಾರಿದ್ದಾರಪ್ಪ ನಿನ್ನ ಹಾಗೆ ಯಾರಿಲ್ಲ ಡ್ಯಾಡಿ ಬಯಕೆ ಏನುಂಟು ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು ನಿನ್ನೊಂದಿಗೆ ಎಂದೆಂದು ನಾ ಬಾಳುವೆ ಹೌದು ಡ್ಯಾಡಿ ನಿನ್ನೊಂದಿಗೆ ಎಂದೆಂದು ನಾ ಬಾಳುವೆ ಅಪ್ಪ ನನ್ನ ಬಾಲಗೈ ಹಿಡಿದು ನಡೆಸುವೆ ಅಪ್ಪ ನನ್ನ ಬಾಲಗೈ ಹಿಡಿದು ನಡೆಸುವೆ ನೀನೇ ನನ್ನ ಆಸೆ ಅಯ್ಯ ನಿನ್ನನ್ನೇನ ಆತುಕೊಂಡೆ ನೀನೇ ನನ್ನ ಆಸೆ ಅಯ್ಯ ನಿನ್ನನ್ನೇನ ಆತುಕೊಂಡೆ ಭೂಪರಲೋಕದಿ ಹೌದು ಹೌದು ಡ್ಯಾಡಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು ಭೂಪರಲೋಕದಿ ಹೌದು ನನಗೆ ಯಾರುಂಟು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು ಚಿತ್ತದಂತೆ ನನ್ನನ್ನು ನಡೆಸುವೆ ನಿನ್ ಚಿತ್ತದಂತೆ ನಿನ್ ಚಿತ್ತದಂತೆ ನನ್ನನ್ನು ನಡೆಸುವೆ ಅಂತ್ಯದಿ ನನ್ನ ನಿನ್ನ ಮಹಿಮೆಗೆ ಸೇರಿಸುವೆ ಅಂತ್ಯದಿ ನನ್ನ ನಿನ್ನ ಮಹಿಮೆಗೆ ಸೇರಿಸುವೆ ನೀನೇ ನನ್ನ ಆಸೆ ಅಯ್ಯ ನಿನ್ನನ್ನೇನ ಆತುಕೊಂಡೆ ನೀನೇ ನನ್ನ ಆಸೆ ಅಯ್ಯ ನಿನ್ನನ್ನೇನ ಆತುಕೊಂಡೆ ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು ನಿನ್ನಲ್ಲೇ ನಾ ಆಶ್ರಯ ಹೊಂದಿರುವೆ ಹೌದು ಡ್ಯಾಡಿ ನಿನ್ನಲ್ಲೇ ನಾ ಆಶ್ರಯ ಹೊಂದಿರುವೆ ನಿನ್ನೊಂದಿಗೆ ಬಾಳ್ವದೆ ನನ್ನ ಭಾಗ್ಯವು ಹೌದು ಡ್ಯಾಡಿ ನಿನ್ನೊಂದಿಗೆ ಬಾಳ್ವದೆ ನನ್ನ ಭಾಗ್ಯವು ನೀನೇ ನನ್ನ ಡ್ಯಾಡಿಯನ್ನು ನೋಡಿ ಹೇಳೋಣ ನನ್ನ ಆಸೆ ನನ್ನ ಬಯಕೆ ನನ್ನ ತವಕ ನೀನೇ ಡ್ಯಾಡಿ ಆತುಕೊಂಡೆ ನೀನೇ ನನ್ನ ಆಸೆ ಅಯ್ಯ ನಿನ್ನನ್ನೇನ ಆತುಕೊಂಡೆ ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು ಈ
ಆತ್ಮದ ಬಲವೇ ನನ್ನೇಸಯ್ಯ. ನನ್ನ ಆತ್ಮಕ್ಕೆ ಸ್ಟ್ರೆಂತ್ ನೀನಪ್ಪ. ನನ್ನ ಆತ್ಮದ ಬಲವೇ ನನ್ನೇಸಯ್ಯ. ನನ್ನಯ ಪಾಲು ಎಂದೆಂದು ನೀನೇ ಅಯ್ಯ. ನನ್ನಯ ಪಾಲು ಎಂದೆಂದು ನೀನೇ ಅಯ್ಯ. ನೀನೇ ನನ್ನ ಆಸೆ ಅಯ್ಯ. ನಿನ್ನನ್ನೇ ನಾ ಆತುಕೊಂಡೆ. ನೀನೇ ನನ್ನ ಆಸೆ ಅಯ್ಯ. ನಿನ್ನನ್ನೇ ನಾ ಆತುಕೊಂಡೆ. ಭೂಪರಲೋಕದಿ ನಿನ್ನ ಬಿಟ್ಟರೆ ಹೌದು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಉಂಟು. ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು. ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಉಂಟು. ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು. ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು. ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಹಾಗೆ ಇರುವ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿಯನ್ನು ನೋಡಿ ಹೇಳೋಣ, ನೀನೇ ನನಗೆ ಶ್ರೇಷ್ಠಪ್ಪ, ನೀನೇ ನನ್ನ ಆಸ್ತಿ, ನೀನೇ ನನ್ನ ಐಶ್ವರ್ಯ. ಥ್ಯಾಂಕ್ ಯು. ನಿನ್ನಲ್ಲೇ ನನ್ನ ಆಸೆ, ನಿನ್ನಲ್ಲೇ ನನ್ನ ಬಯಕೆ. ಓ ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀನೇ ನನ್ನ ಆಸೆ ಅಯ್ಯ. ನಿನ್ನನ್ನೇ ನಾ ಆತುಕೊಂಡೆ. ಹಾಲೆಲೂಯಾ. ನೀನೇ ನನ್ನ ಆಸೆ, ನೀನೇ ನನ್ನ ಆಸೆ, ನೀನೇ ನನ್ನ ತವಕ, ನೀನೇ ನನ್ನ ಬಯಕೆ. ಡ್ಯಾಡಿ, ಯೇಸು ಡ್ಯಾಡಿ, ಡ್ಯಾಡಿ, ಡ್ಯಾಡಿ. Jesus, thank you, Jesus, thank you, Jesus, thank you, 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 Lord, hallelujah. Thank you. ನಿನ್ನ ಜೊತೆನೇ ಇರಬೇಕಪ್ಪ, ನಿನ್ನ ಜೊತೆಯಲ್ಲೇ ಇರಬೇಕು ಡ್ಯಾಡಿ. I love you ಡ್ಯಾಡಿ, I love you ಡ್ಯಾಡಿ, I love you daddy, I love you Lord. ಪ್ರೀತಿಸುವೆ, ಪ್ರೀತಿಸುವೆ, ಪ್ರೀತಿಸುವೆ. ಹೌದು, ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಐ ಲವ್ ಯು ಡ್ಯಾಡಿ. ನನ್ನ ಜೀವಂತ ದಿನವೆಲ್ಲ ಏಸಪ್ಪ ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ
ಪ್ರೀತಿಸುವೆ 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 ಹಲ್ಲೆಲೂಯಾ. ನಿಂಬಳಿ ನಾ ಬರುವೆ ಯೇಸು ನಿಂಬಳಿ ನಿಂಬಳಿ ನಾ ಬರುವೆ ಯೇಸು ನಿಂಬಳಿ ಯೇಸು ನಿಂಬಳಿ. Thank you for your sweet presence, Lord. Thank you for your sweet presence, Lord. ನಿನ್ನ ಮಧುರವಾದ ಪ್ರಸನ್ನತೆಗಾಗಿ ವಂದನೆ ವಂದನೆ ಡ್ಯಾಡಿ ವಂದನೆ ವಂದನೆ ವಂದನೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಥ್ಯಾಂಕ್ ಯು. ಹೌದು ಡ್ಯಾಡಿ, ಹೌದಪ್ಪ, ನಮಗೆ ಬಲ ನೀನೇಪ್ಪ. ಥ್ಯಾಂಕ್ ಯು. ನಮ್ಗೆ ಆಧಾರ ನೀವೇಪ್ಪ, ಆಶ್ರಯ ನೀವೇಪ್ಪ. ಥ್ಯಾಂಕ್ ಯು. ನೀವಿದ್ರೆ ನಮಗೆ ಬಲ, ಸ್ಟ್ರೆಂತ್, ಧೈರ್ಯ, ಆಶ್ವಾಸನೆ, ಭರವಸೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಿಂದ ನಾವೊಂದು ಸೇನೆಯಲ್ಲಿ ಬೇಕಾದ್ರೆ ನುಗ್ತೀವಿ, ಒಂದು ದುರ್ಗವನ್ನೇ ಬೇಕಾದ್ರೆ ದಾಟ್ತೀವಿ. ಹಲ್ಲೆಲೂಯಾ. ನಿನ್ನ ಬಲದಿಂದ ಹಲ್ಲೆಲೂಯಾ ಸಾಧನೆಗಳನ್ನು ಮಾಡ್ತೀವಪ್ಪ. ಲೋಕದಲ್ಲಿ ಬರುವ ಎಲ್ಲ ಹೋರಾಟಗಳನ್ನು ಜಯಿಸ್ತೇವೆ. ಸೈತಾನನ ಎಲ್ಲ ಕಾರ್ಯಗಳನ್ನು ನಿಷ್ಕ್ರಿಯಗೊಳಿಸಿ ನಾವು ಜಯದ ಹೆಜ್ಜೆ ಇಡ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ನಮಗೆ ಅಂತಹ ಒಂದು ಸೌಭಾಗ್ಯ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ಘನತೆ, ನಿಮಗೆ ಗೌರವ. ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಪ್ರಾರ್ಥನೆಗೆ ಮತ್ತು ವಾಕ್ಯ ಧ್ಯಾನಕ್ಕೆ ಆರಿಸಿಕೊಳ್ಳಲ್ಪಟ್ಟ ಸತ್ಯವೇದ ಭಾಗ ಥೆಸಲೋನಿಕದವರಿಗೆ ಪೌಲನು ಬರೆದ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1 ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಚನ. 1 ಥೆಸಲೋನಿಕ 5:16. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಇದೆ. ಹಲ್ಲೆಲೂಯಾ. ನಾವು ಹಲವು ಸಾರಿ ಈ ವಾಕ್ಯ ಭಾಗವನ್ನು ಧ್ಯಾನ ಮಾಡಿದ್ದೇವೆ. ಆದರೂ ಇದರಲ್ಲಿ ಒಂದು ಅಂಶವನ್ನು ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗಾಗಿ, ಮೇಯ್ನಾಗಿ ಪ್ರಾರ್ಥನೆಗಾಗಿ ನಾವು ಆಯ್ಕೆ ಮಾಡಿಕೊಳ್ಳೋಣ. ಅದರಲ್ಲಿ ಮೊದಲನೇ ಲೈನ್ ಏನು ಹೇಳ್ತದೆ ಓದಿ. ಯಾವಾಗಲೂ ಸಂತೋಷಿಸಿರಿ, ಯಾವಾಗಲೂ ಸಂತೋಷಿಸಿರಿ. ಹಲ್ಲೆಲೂಯಾ. ಯಾವಾಗಲೂ ಸಂತೋಷಿಸಿರಿ. ಪಕ್ಕದಲ್ಲಿ ಯಾರಾದರೂ ಇದ್ದರೆ ಹೇಳಿ, ಯಾವಾಗಲೂ ಸಂತೋಷಿಸಿರಿ. ಸುಮ್ಮನೆ ಗಂಟು ಮುಖ ಹಾಕೊಂಡಿರಬೇಡ್ರಿ, ಖುಷಿಯಾಗಿರಿ. ಹಲ್ಲೆಲೂಯಾ. ದೇವರ ಮಕ್ಕಳು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು.
ಕೈಯನ್ನೇ ಕುಡ್ದಂಗೆ ಮುಖ ಸೋರೆಕಾಯಿ ಮುಖ ಥರ ಶುದ್ಧ ಮಾಡ್ಕೊಂಡು ಅಂದ್ಕೊಂಡು ಓಡಾಡ್ಕೊಂಡಿರಬಾರ್ದು. ಖುಷಿಯಾಗಿ ಓಡಾಡ್ರಿ. ಹಲ್ಲೆಲೂಯಾ. ಸಂತೋಷವಾಗಿರಿ. ದೇವರ ವಾಕ್ಯ ಹೇಳ್ತದೆ ಯಾವಾಗಲೂ ಸಂತೋಷವಾಗಿರಿ. ಏನು ಯಾವಾಗಲೂ ಅಂದರೆ ಏನು ಅರ್ಥ? ಕೆಲವರಿಗೆ ಇಂಗ್ಲೀಷ್ಲಿ ಹೇಳಿದ್ರೇ ಅರ್ಥ ಆಗುತ್ತೆ. ಎನಿ ಟೈಮ್. ಹಲ್ಲೆಲೂಯಾ. ಎನಿ ಟೈಮ್ ಬಿ ಹ್ಯಾಪಿ. ಯಾವಾಗಲೂ ನೀವು ಸಂತೋಷವಾಗಿಯೇ ಇರಬೇಕು. ನೀವು ನಿಮ್ಮನ್ನು ದುಃಖ ಮೋರೆಯಲ್ಲಿ ನೋಡಲೇಬಾರ್ದು. ಹಲ್ಲೆಲೂಯಾ. ಇದು ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ನೀವು ನಾನು ಸಂತೋಷವಾಗಿರ್ಬೇಕಂತೆ. ನೀವು ನಾನು ದುಃಖದಲ್ಲಿರೋದು ದೇವ್ರ ಚಿತ್ತಾನೇ ಅಲ್ಲ. ಅದೇ ವಾಕ್ಯ ಹೇಳ್ತಾ ಇರೋದು ಮುಂದುವರಿಸಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಆ ಸೆಂಟೆನ್ಸ್ ಮುಕ್ತಾಯ ಆಗೋದು ಹೇಗೆ ನೋಡ್ರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನೀವು ಚೆನ್ನಾಗಿರಬೇಕು, ನೀವು ಖುಷಿಯಾಗಿರಬೇಕು, ನೀವು ನಗ್ನಗ್ತಾ ಇರಬೇಕು. ಹಲ್ಲೆಲೂಯಾ. ಅದಕ್ಕೆ ಹಾಡಾಡ್ತೀವಿ, ನಗು ನಗುತ್ತಾ ನಲಿಯುವ ಬನ್ನಿರೋ. ಹಲ್ಲೆಲೂಯಾ. ನಮ್ಮ ಯೇಸುವಿನ ಬಳಿಗೆ ಬನ್ನಿರೋ. ನಗು ನಗುತ್ತಾ ನಲಿಯುವ ಬನ್ನಿರೋ. ನಮ್ಮ ಯೇಸುವಿನ ಬಳಿಗೆ ಬನ್ನಿರೋ. ಹಲ್ಲೆಲೂಯಾ. ಕರುಣೆಯುಳ್ಳ ದೇವರು ಕಾಪಾಡುವರು, ಕಣ್ಣೀರ ಒರೆಸುವರು. ಕರುಣೆಯುಳ್ಳ ದೇವರು ಕಾಪಾಡುವರು, ಕಣ್ಣೀರ ಒರೆಸುವರು. ಹಾಡೋಣ ಬನ್ನಿರೋ, ಕುಣಿದಾಡೋಣ ಬನ್ನಿರೋ. ಓಹೋ ಹಾಡೋಣ ಬನ್ನಿರೋ, ನಲಿದಾಡೋಣ ಬನ್ನಿರೋ. ನಗು ನಗುತ್ತಾ ನಲಿಯುವ ಬನ್ನಿರೋ. ನಮ್ಮ ಯೇಸುವಿನ ಬಳಿಗೆ ಬನ್ನಿರೋ. ಹಲ್ಲೆಲೂಯಾ. ಯಾವಾಗಲೂ ಸಂತೋಷವಾಗಿರಬೇಕು, ನಗು ನಗುತ್ತಾ ಇರಬೇಕು, ಖುಷಿ ಖುಷಿಯಾಗಿರಬೇಕು, ಲವಲವಿಕೆಯಿಂದ ಇರಬೇಕು, ಉತ್ಸಾಹದಿಂದ ಇರಬೇಕು, ಹುಮ್ಮಸ್ಸಿಂದ ಇರಬೇಕು, ಚೈತನ್ಯವಾಗಿರಬೇಕು. ಹಲ್ಲೆಲೂಯಾ. ಇದೇ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ವಿಷಯವಾಗಿ ನನ್ನ ವಿಷಯವಾಗಿ ತೋರಿ ಬಂದ ದೇವರ ಚಿತ್ತ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಂತೋಷ ನಮ್ಮ ಹೃದಯದಲ್ಲಿ ಯಾವಾಗಲೂ ಆವರಿಸಿರಬೇಕು. ನಮ್ಮ ಹೃದಯದಲ್ಲಿ ಆವರಿಸಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡುವಂಥದ್ದು ಯಾವಾಗಲೂ ಸಂತೋಷವಾಗಿರಿ ಅಂತ ಹೇಳುವಾಗ ಅನೇಕ ಸಂದರ್ಭಗಳಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ, ಸಂತೋಷ ಲೋಕ ಪ್ರಕಾರವಾಗಿ ಸಂತೋಷ ಅಂದರೆ ನಮಗೆ ಅಗತ್ಯ ಪೂರೈಕೆ ಆದರೆ ಒಂದು ಖುಷಿ ಆಗ್ತದೆ, ಮತ್ತು ನಮಗೇನಾದರೂ ಗಿಫ್ಟ್ ಬಂದರೆ ಖುಷಿ ಆಗ್ತದೆ, ನಮಗೇನಾದರೂ ಲಾಭ ಬಂದರೆ ಖುಷಿ ಆಗ್ತದೆ. ಈ ರೀತಿಯಾಗಿ ಹಲವಾರು ಸಂದರ್ಭಗಳು ನಮಗೆ ಸಂತೋಷ ತರುವಂತಿದೆ. ಆದರೆ ಅದೆಲ್ಲ ಇಹಲೋಕ ಸಂಬಂಧವಾದ ಸಂತೋಷ, ಸ್ವಲ್ಪ ಕಾಲ ಇರುವಂತಹ ಸಂತೋಷ. ಅದು ಬಲೂನ್ ಹಾರಾಡ್ದಂಗೆ. ಬಲೂನ್ ಹಾರಾಟ ಮಾಡಿದ್ರೆ ಹೆಂಗಿರ್ತದೆ? ಓ ಫುಲ್ ಜಾಲಿ, ಖುಷಿ, ಹಂಗೇ ಹಾರಾಡ್ತಾ ಇರ್ತದೆ. ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ಸಾಕು, ಟುಸ್ ಅಂದ್ಬಿಡ್ತದೆ. ಇವತ್ತು ಅನೇಕರದ್ದು ಹಾಗೇನೆ, ಬಹಳ ಖುಷಿಯಾಗಿರ್ತಾರೆ. ಏನೋ ಒಂದು ಸಣ್ಣ ಸಮಸ್ಯೆ ಬಂತು ಅಂತಂದರೆ ಮುಗಿದ ಕತೆ. ಈ ಲೋಕದ ಸಂತೋಷ ಎಲ್ಲವೂ ಅಷ್ಟೇ. ಈ ಲೋಕದ ವಸ್ತುಗಳು, ಊಟ ತಿಂಡಿ ಎಲ್ಲವೂ ಹಾಗೇನೆ. ಕೆಲವ್ರಿಗೆ ಒಳ್ಳೆ ಊಟ ಮಾಡಬೇಕು ಅಂತ ಆಸೆ, ಅದು ಊಟ ನೋಡಿದಾಗ ಖುಷಿ, ಖುಷಿ. ಅದು ಎಷ್ಟೊತ್ತಿರ್ತದೆ? ಈ ಗಂಟ್ಲನ್ನ ಪಾಸ್ ಮಾಡೋವರೆಗೆ ಇರ್ತದೆ ಅಷ್ಟೇ. ಅಂದ್ಬಿಟ್ರೆ ಮುಗೀತು, ಆಮೇಲೆ ಅದರ ಖುಷಿಯೆಲ್ಲ ಹೊರಟೋಗ್ತದೆ. ಇನ್ನು ಕೆಲವರಿಗೆ ಕೆಲವೊಂದು ವಸ್ತುಗಳ ಖುಷಿ, ಅದು ಬಂದಾಗ ಖುಷಿಯಾಗಿರ್ತದೆ. ಆದರೆ ಅದರ ಖುಷಿ ಜಾಸ್ತಿ ಹೊತ್ತು ಇರೋದಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಅದು ಹಳೇದಾಗ್ತದೆ, ಒಡೆದೋಗ್ತದೆ. ಹೊಸ ಮೊಬೈಲ್ ಬಿದ್ದು ಒಡೆದೋಗ್ತದೆ, ಹೊಸ ಬಟ್ಟೆ ಹಳೆ ಬಟ್ಟೆ ಆಗ್ತದೆ, ಅದರ ಖುಷಿ ಹೊರಟೋಗುತ್ತೆ. ಆದರೆ ಇವತ್ತು ನಾವು ನೋಡ್ತಾ ಇರುವುದು ಈ ಖುಷಿ ಅಲ್ಲ, ಒಂದು ಆತ್ಮಿಕವಾದಂತಹ ಸಂತೋಷದ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದನ್ನು ಅಪೊಸ್ತಲನಾದ ಪೌಲನು ಫಿಲಿಪಿಯರಿಗೆ ಬರೆಯುವಾಗ ಹೇಳ್ತಾ ಇದ್ದಾನೆ. 4ನೇ ಅಧ್ಯಾಯ 4ನೇ ವಚನದಲ್ಲಿ, ಫಿಲಿಪ್ಪಿ 4:4. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಸಂತೋಷ ಪಡಿರಿ ಎಂದು ತಿರುಗಿ ಹೇಳ್ತಾನೆ. ಮತ್ತೆ ಐ ರಿಪೀಟ್. ಯಾಕೆ ರಿಪೀಟ್ ಮಾಡೋದು? ಯಾಕೆ ಇಂಪಾರ್ಟೆಂಟ್ ಅಂತ ಅರ್ಥ. ಅದನ್ನು ರಿಪೀಟ್ ಮಾಡಿದ್ರೆ
ಅದು ತುಂಬ ಇಂಪಾರ್ಟೆಂಟ್ ಅಂತ ಅರ್ಥ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ನಿಮಗೆ ತಿರುಗಿ ಹೇಳ್ತೇನೆ. ಮತ್ತೆ ಹೇಳ್ತೀನಿ, ನೀವು ಸಂತೋಷ ಪಡಿರಿ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ ಈ ರೀತಿಯಾಗಿ ಮತ್ತೆ ಸಂತೋಷ ಪಡಿರಿ ಅಂತ ಹೇಳಿ ರಿಪೀಟ್ ಮಾಡ್ತಾನೆ, ಮತ್ತೆ ನಮಗೆ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ಸಂತೋಷ ಪಡುವಾಗಲೇ ನಮಗೆ ಒಂದು ದೈವಿಕವಾದಂಥ ಎನರ್ಜಿ ಸಿಗ್ತದಂತೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೆಹೆಮೀಯನ ಪುಸ್ತಕಕ್ಕೆ ಬಂದರೆ 8:10. ಓಕೆ, ಓದಿ ಅದನ್ನು. ಇದಲ್ಲದೆ ಹಾಂ, ಎಜ್ರನು ಅವರಿಗೆ, ಹೋಗಿ ಮೃಷ್ಟಾನ್ನವನ್ನು ಮಧುರಪಾನವನ್ನು ತೆಗೆದುಕೊಳ್ಳಿರಿ, ತಮಗೋಸ್ಕರ ಏನೂ ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳುಹಿಸಿರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ. ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು. ನಿಮಗೆ ಆಶ್ರಯವಾಗಿದೆ. ಇನ್ನೊಂದು ಭಾಷಾಂತರದಲ್ಲಿ ನೋಡುವುದಾದರೆ, ನಿಮಗೆ ಸ್ಟ್ರೆಂತ್ ಆಗಿದೆ. ಸಂತೋಷವೇ ನಮಗೆ ಸ್ಟ್ರೆಂತು. ಹಲ್ಲೆಲೂಯ. ಯೆಹೋವನಲ್ಲಿ ಆನಂದವೇ, ಕರ್ತನಲ್ಲಿ ಆನಂದವೇ ನಮಗೆ ಸ್ಟ್ರೆಂತ್. ಯೆಹೋವನ ಆನಂದವೇ ನಮಗೆ ಬಲ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಖುಷಿಯಾಗಿರುವಾಗ ಯಾವ ಕೆಲಸ ಬೇಕಾದ್ರೂ ಮಾಡಿಬಿಡ್ತಾರೆ. ಅದೇ ದುಃಖ ಆಗಿದ್ದಾಗ ಯಾವ ಕೆಲಸವನ್ನೇ ಮಾಡಲಿಕ್ಕೆ ಆಗೋದಿಲ್ಲ, ಹೋಗಿ ಹಾಸಿಗೆ ಮೇಲೆ ಬಿದ್ಕೊಬಿಡ್ತಾರೆ. ನಮಗೆ ಮನರಮ್ಯವಾಗಿ ಖುಷಿಯಾಗಿದ್ದಾಗ ಒಂದು ಹೊಸ ಸ್ಟ್ರೆಂತು, ಎಲ್ಲ ಕೆಲಸವನ್ನು ಮಾಡಲಿಕ್ಕೆ, ಕಾರ್ಯಗಳು ನಿರ್ವಹಿಸಲಿಕ್ಕೆ, ಓಡಾಡಿ ಡ್ಯೂಟಿ ಮಾಡಲಿಕ್ಕೆ. ಖುಷಿಯಾಗಿರುವಾಗ ಒಂದು ಹೊಸ ಬಲ ಬರ್ತದೆ. ಹಲ್ಲೆಲೂಯ. ಕರ್ತನಲ್ಲಿರುವ ಕರ್ತನಲ್ಲಿ ಯಾಕೆ ಸಂತೋಷ ಪಡಿದೆ ಅಂತ ಹೇಳಿದ್ರೆ, ಯಾಕೆ ಅದೇ ನಮಗೆ ಸ್ಟ್ರೆಂತ್. ನಮ್ಮ ಆತ್ಮಿಕ ಜೀವಿತದ ಬಲವೇ ಕರ್ತನಲ್ಲಿ ಸಂತೋಷ ಪಡುವುದರಲ್ಲಿದೆ. ಹಲ್ಲೆಲೂಯ. ಇದು ಕರ್ತನಲ್ಲಿ ಸಂತೋಷ ಪಡುವುದು ಅಂತ ಹೇಳಿದ್ರೆ, ಅದು ಊಟ ತಿಂಡಿಯ ಸಂತೋಷ ಅಲ್ಲ, ಅಥವಾ ಹೊಸ ಬಟ್ಟೆ ಸಂತೋಷ ಅಲ್ಲ, ವಸ್ತುಗಳ ಸಂತೋಷ ಅಲ್ಲ. ಕರ್ತನಲ್ಲಿ ಸಂತೋಷ ಪಡುವುದು. ಏನು ಕರ್ತನಲ್ಲಿ ಸಂತೋಷಿಸುವುದು? ವಾಕ್ಯ ಏನು ಹೇಳ್ತದೆ? ಫಿಲಿಪ್ಪಿ 4:4, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಬಿರಿಯಾನಿಯಲ್ಲಿ ಸಂತೋಷಿಸಿರಿ, ಬಟ್ಟೆಯಲ್ಲಿ ಸಂತೋಷಿಸಿರಿ ಅಲ್ಲ, ಕರ್ತನಲ್ಲಿ ಸಂತೋಷಿಸಿರಿ. ಯೆಹೋವನ ಆನಂದವೇ ನಮಗೆ ಆಶ್ರಯ, ಯೆಹೋವನ ಆನಂದವೇ ನಮಗೆ ಬಲ, ಕರ್ತನಲ್ಲಿ ಸಂತೋಷವೇ ನಮಗೆ ಬಲ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಅದರಿಂದಾಗಿ 3ನೇ ಅಧ್ಯಾಯ, ಫಿಲಿಪ್ಪಿ 3ನೇ ಅಧ್ಯಾಯ 1ನೇ ವಚನದಲ್ಲೂ ಕೂಡ ಪೌಲನು ಮತ್ತೆ ಎಚ್ಚರಿಕೆ ಕೊಡ್ತಾನೆ. ಕಡೆ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷ ಪಡಿರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರ ಇಲ್ಲ. ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸಂತೋಷ ಪಡಿರಿ. ಹಲ್ಲೆಲೂಯ. ಯಾಕಂದರೆ ದೇವರ ಮಕ್ಕಳು ಸಂತೋಷವಾಗಿದ್ರೇ ಅವ್ರ ಜೀವಿತದಲ್ಲಿ ಬರುವ ಎಲ್ಲ ಹೋರಾಟಗಳನ್ನು ಜಯಿಸಿ ಮುಂದೆ ಸಾಗಲಿಕ್ಕೆ ಸಾಧ್ಯ. ಈ ಲೋಕದಲ್ಲಿ ಕಷ್ಟ ಸಂಕಟಗಳಿವೆ, ಆದರೆ ಕರ್ತನಲ್ಲಿರುವ ಸಂತೋಷ ಅದನ್ನು ಜಯಿಸಿ ಮುಂದೆ ಹೋಗುವಂತೆ, ಆ ಹೋರಾಟಗಳನ್ನು ಜಯಿಸಿ ಮುಂದೆ ಹೋಗುವಂತೆ ನಮ್ಮನ್ನು ಬಲಪಡಿಸ್ತದೆ, ನಮಗೆ ಸ್ಟ್ರೆಂತನ್ನು ಕೊಡ್ತದೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದು ಕರ್ತನಲ್ಲಿ ಸಂತೋಷ ಅಂತ ಹೇಳಿ ನಾವು ಕೆಲವೊಂದು ಅಂಶಗಳನ್ನು ನೋಡೋಣ. ಮೊದಲನೇದಾಗಿ ಇವತ್ತು ಕರ್ತನಲ್ಲಿ ಸಂತೋಷ ಅಂತ ಹೇಳುವಾಗ ಮೊದಲನೇದಾಗಿ ನಮಗೆ ಸಿಕ್ಕಿರುವಂಥ ರಕ್ಷಣೆ ಕರ್ತನಲ್ಲಿರುವಂಥ ಸಂತೋಷ. ಹಲ್ಲೆಲೂಯ. ಬೇರೆ ಕಡೆ ಬೇರೆ ಬೇರೆ ಸಂತೋಷ ಸಿಗ್ಬೋದು. ಹೋಟೆಲ್ನಲ್ಲಿ ಫಿಶ್ ಸಂತೋಷ ಸಿಗ್ಬೋದು, ಇನ್ನೊಂದು ಕಡೆ ಬಟ್ಟೆ ಈ ನಿರ್ದಿಷ್ಟ ಶಾಪ್ನಲ್ಲಿ ಒಳ್ಳೆ ಡ್ರೆಸ್ ಸಂತೋಷ ಸಿಗ್ಬೋದು. ಆದರೆ ಕರ್ತನಲ್ಲಿ ಸಿಗುವಂಥ ಸಂತೋಷಗಳಲ್ಲಿ ಒಂದು ರಕ್ಷಣಾ ಆನಂದ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹಾಡಾಡ್ತೀವಲ್ಲ, ಯಾರ್ಯಾರು ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ಸಿಕ್ಕುವುದು
ನಿಜವಾದ ಸಂತೋಷವು. ಯಾಕಂದರೆ ಅದೇ ರಕ್ಷಣೆಯ ಸಂತೋಷ ಅವರಿಗೆ ಸಿಕ್ಕುವುದು, ನಿಜವಾದ ಸಂತೋಷವು. ಹಲ್ಲೆಲೂಯಾ. ನೋಡಿ, ನಮಗೆ ಸಿಕ್ಕಿರುವಂಥ ರಕ್ಷಣೆ ನಮಗೆ ಶ್ರೇಷ್ಠ ಸಂತೋಷ. ಹಲ್ಲೆಲೂಯಾ. ನೋಡಿ, ಯೇಸುಸ್ವಾಮಿ ಹುಟ್ಟಿದಾಗ ಅದನ್ನೇ ದೇವದೂತರು ಸಾರಿದರು. ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ ಓದಿದ್ರೆ, ಲೂಕ 2:10. ಲೂಕ 2:10. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆಮೇನ್, ಹಲ್ಲೆಲೂಯಾ. ಸಾಕು. ನೋಡಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ತಿಳಿಸುತ್ತೇನೆ. ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ರಕ್ಷಕ ಹುಟ್ಟಿದ್ದಾನೆ ಅನ್ನುವುದು ದೊಡ್ಡ ಸಂತೋಷ. ನನ್ನ ಹೃದಯದಲ್ಲಿ ರಕ್ಷಣೆ ಹುಟ್ಟಿದೆ ಅನ್ನುವುದು ದೊಡ್ಡ ಸಂತೋಷ ರೀ. ನಾನು ರಕ್ಷಣೆ ಹೊಂದಿದ್ದೀನಿ ಅನ್ನುವುದು ದೊಡ್ಡ ಸಂತೋಷ, ಮಹಾ ಸಂತೋಷ ಅಂತ ಲೂಕನ ಸುವಾರ್ತೆ ಹೇಳ್ತದೆ. 10ನೇ ವಚನ, ಮಹಾ ಸಂತೋಷ. ಮಹಾ ಅಂದರೆ ದೊಡ್ಡ, ದೊಡ್ಡ ಸಂತೋಷ. ಏನದು? ರಕ್ಷಣೆ. ನೋಡಿ, ಇವತ್ತು ಅನೇಕ ದೇವರ ಮಕ್ಕಳು ಇದ್ರ ಬಗ್ಗೆ ಗ್ರಹಿಕೆ ಇಲ್ಲ. ಅವ್ರಿಗೆ ಯೇಸುಸ್ವಾಮಿ ಹತ್ರ ಬಂದಾಗ ಸಿಗುವ ಮೆಟೀರಿಯಲ್ ಬ್ಲೆಸ್ಸಿಂಗ್ನಷ್ಟೇ ನೆನೆಸ್ಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಶ್ರೇಷ್ಠವಾದ ನಿಮಗೆ ಸಿಕ್ಕಿದ ರಕ್ಷಣೆ. ಹಲ್ಲೆಲೂಯಾ. ಕ್ರಿಸ್ತನು ನಿಮಗೆ ಸಿಕ್ಕಿದ್ದಾನೆ ಅನ್ನೋದು ನಿಮಗೆ ದೊಡ್ಡ ಸಂತೋಷವಾಗಿ ಆಗಬೇಕು. ನಿಮ್ಮ ಅಂತರ್ಯದಲ್ಲಿ ಆ ಗ್ರಹಿಕೆ ಉಂಟಾಗಬೇಕು. ಆಗ ನೀವು ಭಾಗ್ಯವಂತರು. ನೀವು ಬರುವ ಎಲ್ಲ ಹೋರಾಟಗಳನ್ನು ಮೆಟ್ಟಿ ತುಳಿದು ಜಯಗಳಿಸಿ ಮುಂದೆ ಸಾಕ್ತೀರಿ. ಇಲ್ಲಾಂದರೆ ನಿಮಗೆ ಸ್ಟ್ರೆಂತ್ ಸಾಕಾಗಲ್ಲ, ನೀವು ಬಿದ್ದೋಗ್ತೀರಿ. ನನಗೆ ರಕ್ಷಣೆ ಸಿಕ್ಕಿದೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನನ್ನ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ, ಇದು ನಮಗೆ ದೊಡ್ಡ ಸಂತೋಷ ಆಗಬೇಕು, ಮಹಾ ಸಂತೋಷ. ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಶಿಷ್ಯರು ಸೇವೆಗೆ ಹೋಗಿ ಅವರು ಬಂದು ಅದ್ಭುತಗಳನ್ನೆಲ್ಲ ಹೇಳ್ತಾರೆ. ಯೇಸುಸ್ವಾಮಿಯ ಹೆಸರಿನಲ್ಲಿ ನಡೆಯುವ ಅದ್ಭುತಗಳನ್ನೆಲ್ಲ ವಿವರಿಸಿ ಬಹಳ ಖುಷಿ ಪಟ್ಕೊಂಡು ಅವರು ಹೇಳ್ತಾರೆ. 17ನೇ ವಚನ ಓದಿದ್ರೆ, ಸ್ವಾಮಿ 10:17, ಲೂಕ 10:17. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ. ದೆವ್ವಗಳು ಅಧೀನ ಆಗ್ತವೆ. ಏನು ಆಶ್ಚರ್ಯ, ಏನು ಮಹಾ ಸಂತೋಷ. ನಾವು ನಿನ್ನ ಹೆಸರು ಹೇಳಿದ ತಕ್ಷಣ ದೆವ್ವಗಳೆಲ್ಲ ನಮಗೆ ವಿಧೇಯರಾದವು, ನಾವು ಹೇಳಿದ ಮಾತು ಕೇಳಿದವು, ಹೋಗು ಅಂದ್ರೆ ಹೋದವು. ಅದಕ್ಕೆ ಯೇಸುಸ್ವಾಮಿ ಏನು ಹೇಳ್ತಾರೆ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಅನ್ಲಿಲ್ಲ. ಬದಲಾಗಿ ಏನೆಲ್ಲ ಹೇಳಿದ್ರು? ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ಖಂಡಿತ ನನ್ನ ಹೆಸರು ಹೇಳಿದ್ರೆ ಸೈತಾನ ಕೂಡ ಸಿಡಿಲಿನಂತೆ ಬೀಳ್ತಾನೆ. ನಾನು ನೋಡಿದೆ. ನೀವು ನನ್ನ ಹೆಸರು ಹೇಳುವಾಗಲೇ ಸೈತಾನ ಸಿಡಿಲಿನ ಹಾಗೆ ಬೀಳುವುದನ್ನು, ಆತನ ಆಕಾಶ ಮಂಡಲದ ಬಲವೆಲ್ಲ ಕುಸಿದು ಬೀಳುವುದನ್ನು ನಾನು ನೋಡಿದೆ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು, ನಾವು ರಕ್ಷಣೆ ಹೊಂದಿದ್ದೀವಿ, ನಮ್ಮ ಹೆಸರು ಪರಲೋಕದಲ್ಲಿ ಬರೆದಿದೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ. ನಾನು ರಕ್ಷಣೆ ಹೊಂದಿದ್ದೀನಿ, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಅಂತ ಸಂತೋಷ ಪಡ್ರಿ. ನಿಮಗೆ ರೋಗ ವಾಸಿ ಆಯಿತು ಅಂತ ಹೇಳಿ ಸಂತೋಷ ಪಡುವುದಕ್ಕಿಂತ ಹೆಚ್ಚಾಗಿ ನಿಮಗೆ ರಕ್ಷಣೆ ಸಿಕ್ಕಿತು, ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನನ್ನ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ, ನಾನು ರಕ್ಷಣೆ ಹೊಂದಿದ್ದೀನಿ ಅನ್ನುವಂಥ ಸಂತೋಷ ನಿಮಗೆ ದೊಡ್ಡದಾಗಿರಬೇಕು. ಇವತ್ತು ಅದ್ರ ಬಗ್ಗೆ ಅನೇಕರಿಗೆ ಪ್ರಜ್ಞೆನೇ ಇಲ್ಲ. ಅವ್ರಿಗಿರುವಂಥ ಖುಷಿಯೆಲ್ಲ ಏನು ಗೊತ್ತಾ? ಓ ಬೈಕ್ ತಗೊಂಬಿಟ್ಟೆ, ಓ ಸೈಟ್ ತಗೊಂಬಿಟ್ಟೆ, ಓ ಮನೆ ಕಟ್ಬಿಟ್ಟೆ. ಅದೆಲ್ಲ ನಮಗೆ ಕೊಡಲ್ಪಟ್ಟಿದೆ, ನಮ್ಮ ಅನುಭವಕ್ಕೆ ಕೊಡಲ್ಪಟ್ಟಿದೆ. ಸಂತೋಷ, ದೇವರಿಗೆ ಸ್ತೋತ್ರ ಹೇಳೋಣ. ಆದರೆ ನಮ್ಮ ಸಂತೋಷ ಅದರಲ್ಲಿ ಇರಬಾರ್ದು. ನೀವು ಎಷ್ಟು ಅಂತಸ್ತು ಮಹಲ್ ಕಟ್ಟಿದ್ರೂ ಸಹ ನೀವು ಅದರಲ್ಲಿ ಸಂತೋಷ ಪಡಬೇಡ್ರಿ. ನೀವು ಸಂತೋಷ ಪಡಬೇಕಾಗಿರೋದು ಯಾವುದರಲ್ಲಿ ಅಂದರೆ
ನಿಮ್ಮ ರಕ್ಷಣೆಯಲ್ಲಿ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಒಂದು 3 ಸಾಮ್ಯಗಳನ್ನು ಹೇಳ್ತಾರೆ. ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನೀವು ಅದನ್ನು ಕಾಣ್ಬೋದು. ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಮೊದಲನೇದಾಗಿ 1ರಿಂದ 7ನೇ ವಚನಗಳಿವರೆಗೆ ಓದುವಾಗ 100 ಕುರಿಗಳಿತ್ತು ಒಬ್ಬನಿಗೆ, ಅದರಲ್ಲಿ ಒಂದು ಕಾಣದೆ ಹೋಯಿತು. ಆ ಕುರುಬನು ಉಳಿದ 99 ಬಿಟ್ಬಿಟ್ಟು ಆ ಒಂದನ್ನು ಹುಡುಕೊಂಡು ಹೋಗ್ತಾನೆ. ಆ ಒಂದನ್ನು ಹುಡುಕೊಂಡು ಹೋಗಿ ಅದು ಸಿಕ್ಕಿದ ಮೇಲೆ ಅದನ್ನು ದರದರನೆ ಎಳ್ಕೊಬರಲಿಲ್ಲ, ತನ್ನ ಹೆಗಲಿನ ಮೇಲೆ ಹೊತ್ಕೊಂಡು ಅದನ್ನು ಮನೆಗೆ ತಂದು ಎಷ್ಟು ಸಂತೋಷ ಪಡ್ತಾನೆ. 6ನೇ ವಚನ ಹೇಳ್ತದೆ, ತನ್ನ ಸ್ನೇಹಿತರನ್ನು ನೆರೆಹೊರೆಯವರನ್ನು ಕೂಡಿಸಿ ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷ ಪಡಿರಿ ಎಂದು ಅವರಿಗೆ ಹೇಳುವನಲ್ಲವೇ. ನೋಡಿ, ಒಂದು ಕಳೆದು ಹೋದ ಕುರಿ ತನಗೆ ಸಿಕ್ಕಿದಾಗ ಆ ಕುರುಬನು ಎಷ್ಟು ಸಂತೋಷ ಪಡ್ತಾನೆ. ತನ್ನ ಸ್ನೇಹಿತರನ್ನೆಲ್ಲ ಕೂಡಿಸಿ, ನನ್ನ ಕಳೆದು ಹೋದ ಕುರಿ ನನಗೆ ಸಿಕ್ಕಿತು, ನನ್ನ ಜೊತೆ ಸಂತೋಷ ಪಡಿರಿ ಅಂತ ಹೇಳಿ ಖುಷಿ ಪಡ್ತಾನಂತೆ. 7ನೇ ವಚನ ಹೀಗೆ ಮುಕ್ತಾಯಗೊಳ್ತದೆ, ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಒಬ್ಬ ವ್ಯಕ್ತಿ ಪಾಪದಿಂದ ಮನ ತಿರುಗುವಾಗ, ಪಾಪ ಕ್ಷಮಾಪಣೆ ಹೊಂದಿಕೊಳ್ಳುವಾಗ, ರಕ್ಷಣೆ ಹೊಂದುವಾಗ ಪರಲೋಕದಲ್ಲಿ ದೇವದೂತರ ಮಧ್ಯದಲ್ಲಿ ಸಂತೋಷ ಉಂಟಾಗ್ತದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಇಡೀ ಪರಲೋಕ ಖುಷಿ ಪಡೋದು ಯಾವುದರಲ್ಲಿ? ನಮಗೆ ಉಂಟಾಗುವ ರಕ್ಷಣೆ ವಿಷಯದಲ್ಲಿ. ಸೊ ನಾವು ಈ ವಿಷಯದಲ್ಲಿ ಜಾಗ್ರತೆ ಉಳ್ಳವರಾಗಿರಬೇಕು. ನಾವು ನಮಗೆ ಸಿಕ್ಕುವ ಮೆಟೀರಿಯಲ್ನಲ್ಲೇ ಸಂತೋಷ ಪಟ್ಬಿಡ್ತಾ ಇದ್ದೀವಿ, ಖುಷಿ ಪಟ್ಬಿಡ್ತಾ ಇದ್ದೀವಿ. ಇವತ್ತು ಅನೇಕರನ್ನ ಸಾಕ್ಷಿ ಹೇಳಿ ಅಂತ ಹೇಳಿದ್ರೆ, ನಿಮ್ಮ ಸಾಕ್ಷಿ, ನಿಮ್ಮ ಅನುಭವ ಏನು, ನಿಮ್ಮ ಸಾಕ್ಷಿ ಅನುಭವ ಏನಂತ ಹೇಳಿದ್ರೆ ಹೇಳೋದೆಲ್ಲ ಬರೀ ಮೆಟೀರಿಯಲ್ ಬ್ಲೆಸ್ಸಿಂಗ್ನ ಆಶೀರ್ವಾದಗಳು. ಸಂತೋಷ ಅದು ಸಾಕ್ಷಿ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ಕೂಡ ಸಾಕ್ಷಿ. ಆದರೆ ಅದೆಲ್ಲದಕ್ಕಿಂತ ಪ್ರಮುಖವಾದದ್ದು ಯಾವುದಂದರೆ ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ಹಲ್ಲೆಲೂಯಾ, ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನನ್ನ ರಕ್ಷಣೆ ಹೊಂದಿದ್ದೇನೆ, ಕ್ರಿಸ್ತ ಯೇಸು ನನ್ನಲ್ಲಿ ಜನಿಸಿದ್ದಾನೆ, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪರಲೋಕ ಸಂತೋಷ ಪಡುವುದು ನಿಮ್ಮ ರಕ್ಷಣೆ ವಿಷಯದಲ್ಲಿ. ಪರಲೋಕ ಸಂತೋಷ ಪಡುವುದು ನಿಮಗೆ ಸಿಕ್ಕಿರುವಂತಹ ನಿತ್ಯ ಜೀವದ ವಿಷಯದಲ್ಲಿ. ನಾವು ಯಾಕೆ ಅದನ್ನು ಕಡೆಗಾಣಿಸ್ತಾ ಇದ್ದೀವಿ? ಅದನ್ನು ವಿಶೇಷವಾಗಿ ಪರಿಗಣಿಸುವ, ಅದೇ ನಮಗೆ ವಿಶೇಷವಾದ ಸಂತೋಷ. ನಿಮಗೆ ಈ ಲೋಕದಲ್ಲಿ ಯಾವುದು ಸಿಕ್ಕಿದೆ ಇಲ್ವೋ, ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ಥ್ಯಾಂಕ್ ಯು ಜೀಸಸ್ ಅಂತ ಹೇಳಿ ನೀವು ಅದನ್ನು ಗ್ರಹಿಸಿ ಆತನಿಗೆ ಕೃತಜ್ಞತೆ ಸಲ್ಲಿಸಿರಿ. ಅದ ನಂತರ ಇನ್ನೊಂದು ಸಾಮ್ಯವನ್ನು ಕೂಡ ಯೇಸು ಸ್ವಾಮಿ ಹೇಳ್ತಾರೆ. ಒಬ್ಬ ಹೆಂಗಸು 8ನೇ ವಚನದಿಂದ ನೀವು ಅದನ್ನು ಕಾಣ್ಬೋದು. 10 ಪಾವಳಿಗಳಿದೆ, 10 ನಾಣ್ಯಗಳಿವೆ, ಅದರಲ್ಲಿ ಒಂದು ಕಳೆದು ಹೋಯಿತು. ಆಗ ಅವಳು ದೀಪ ಹಚ್ಚಿ ಮನೆಯನ್ನೆಲ್ಲ ಗುಡಿಸಿ ಅದು ಸಿಕ್ಕಿದ ಮೇಲೆ ಅದನ್ನು ತಗೊಂಡು ತನ್ನ ಸ್ನೇಹಿತರನ್ನೆಲ್ಲ ಕರೀತಾಳೆ. ತನ್ನ ಗೆಳತಿಯರನ್ನು ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಪಾವಳಿ ಅಂದರೆ ನಾಣ್ಯ ನನಗೆ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಹೇಳುವಲ್ಲವೇ. ಅದರಂತೆ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷ ಉಂಟಾಗುವುದೆಂದು ಹೇಳುತ್ತೇನೆ. ಒಬ್ಬರು ರಕ್ಷಣೆ ಹೊಂದುವಾಗ ಪರಲೋಕದಲ್ಲಿ ಒಂದು ದೊಡ್ಡ ರಿಜಾಯ್ಸಿಂಗ್. ಹಲ್ಲೆಲೂಯಾ. ನಿಮ್ಮ ರಕ್ಷಣೆ ವಿಷಯದಲ್ಲಿ ಪರಲೋಕ ಅಷ್ಟು ಸಂತೋಷ ಪಡ್ತಾ ಇದೆಯಲ್ಲ, ಅದು ಯಾಕೆ ನಿಮ್ಮ ಗ್ರಹಿಕೆಯಲ್ಲಿಲ್ಲ? ಅದು ಯಾಕೆ ನಿಮ್ಮ ಗ್ರಹಿಕೆಯಲ್ಲಿಲ್ಲ? ನಿಮ್ಮ ರಕ್ಷಣೆಯ ಸಂತೋಷ, ನಿಮ್ಮ ರಕ್ಷಣೆ ನಿಮಗೆ ಅತಿ ದೊಡ್ಡ ಸಂತೋಷ ಆಗಿರಲಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ನಂತರ ಇನ್ನೊಂದು ಸಾಮ್ಯವನ್ನು ಕೂಡ ಯೇಸು ಸ್ವಾಮಿ ಹೇಳ್ತಾರೆ. ಒಬ್ಬ ತಂದೆಗೆ 2 ಮಕ್ಕಳು. ಒಬ್ಬನು ತನ್ನ ಆಸ್ತಿಯನ್ನೆಲ್ಲ ತಂದೆಯಿಂದ ಹಠದ ಮಾಡಿ ಕಿತ್ಕೊಂಡು ದೂರದ ಊರಿಗೆ ಹೋಗಿ ಎಲ್ಲವನ್ನು ನಷ್ಟಪಟ್ಟು ಹಂದಿ ತಿನ್ನುವಂಥ ಆಹಾರ ಕೂಡ ಸಿಗದೆ ತಂದೆ ಮನೆ ನೆನಪು ಮಾಡ್ಕೊಳ್ತಾನೆ. ಹಿಂತಿರುಗಿ ತಂದೆ ಬಳಿಯಲ್ಲಿ ಬರ್ತಾನೆ, ಕ್ಷಮೆ ಕೇಳ್ತಾನೆ. ಅವನು ಬಂದಾಗ ದೇವರ ವಾಕ್ಯ ಹೇಳ್ತದೆ 23ನೇ ವಚನದಲ್ಲಿ, 15:23ರಲ್ಲಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ, ನನ್ನ ಮಗನು ಸತ್ತು ಹೋಗಿದ್ದನು, ತಿರುಗಿ ಬಂದನು, ಪೋಲಿ ಬಿದ್ದು ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಹಲ್ಲೆಲೂಯಾ. ಯಾಕೆ ಉಲ್ಲಾಸ ಪಡುವುದಕ್ಕೆ ತೊಡಗಿದರು? ಹಾಳಾಗಿ ಹೋಗಿದ್ದ ಮಗನು, ತಪ್ಪಿ ಹೋಗಿದ್ದ ಮಗನು, ತಂದೆಯನ್ನು ಬಿಟ್ಟು ದೂರ ಹೋಗಿದ್ದ ಮಗನು ತನಗೆ ಸಿಕ್ಕಿದನು. ನಾವು ರಕ್ಷಣೆ ಹೊಂದುವಾಗ ತಂದೆ, ಪರಲೋಕದ ತಂದೆ ಅಷ್ಟು ಖುಷಿ ಪಡ್ತಾರೆ.
ಅಷ್ಟು ಸಂತೋಷ ಪಡ್ತಾನೆ, ನನ್ನ ಮಗನು ನನಗೆ ಸಿಕ್ಕಿದನು. ಹಲ್ಲೆಲೂಯಾ. ನೋಡಿ, ಈ ಲೋಕದಲ್ಲಿರುವ ಎಲ್ಲರೂ ದೇವರ ಮಕ್ಕಳೇ, ಎಲ್ಲ ಜಾತಿ ಜನರು ದೇವರ ಮಕ್ಕಳೇ. ಯಾರು ಕೂಡ ದೇವರಿಗೆ ಅನ್ಯರಲ್ಲ, ಎಲ್ಲ ದೇವರ ಮಕ್ಕಳೇ. ಆದರೆ ದೇವರಿಂದ ದೂರ ಹೋಗಿದ್ದಾರೆ. ಲೋಕದ ಮಲಿನತ್ವದಲ್ಲಿ ಅವರು ಕಳೆದು ಹೋಗಿದ್ದಾರೆ. ಲೋಕದ ಸುಖ ಭೋಗದಲ್ಲಿ ಅವರು ಕಳೆದು ಹೋಗಿದ್ದಾರೆ. ಯಾವಾಗ ಅಲ್ಲಿಂದ ತಪ್ಪಿಸಿಕೊಂಡು ರಕ್ಷಣಾ ಅನುಭವಕ್ಕೆ ಬರ್ತಾರೋ ಆಗ ಪರಲೋಕದ ತಂದೆ ಅಷ್ಟು ಸಂತೋಷ ಪಡ್ತಾರೆ, ನನ್ನ ಮಗನು ನನಗೆ ಸಿಕ್ಕಿದನು. ನಿಮ್ಮ ವಿಷಯದಲ್ಲಿ ಹಾಗೆ ನನ್ನ ಮಗನು ನನಗೆ ಸಿಕ್ಕಿದಂತ ಅಷ್ಟು ಖುಷಿ ಪಡ್ತಾ ಇದ್ದಾರೆ. ಪರಲೋಕದ ತಂದೆ ಅಷ್ಟು ಖುಷಿ ಪಡ್ತಾ ಇದ್ದಾರೆ. ನೀವು ನಾನು ಅದನ್ನು ಗ್ರಹಿಸಬೇಕು. ಹಲ್ಲೆಲೂಯಾ. ನಾವು ರಕ್ಷಣೆ ಹೊಂದಿದ್ದು ಇಡೀ ಪರಲೋಕಕ್ಕೆ ಒಂದು ಜಾಯ್ಫುಲ್ ಡೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ರಕ್ಷಣೆ ದಿನ ವಿಶೇಷವಾದ ದಿನ. ಲೋಕ ಪ್ರಕಾರವಾದ ಬರ್ತ್ಡೇ ಸರಿಯೇ, ಅದೇನು ತೊಂದರೆ ಇಲ್ಲ. ನಾವು ಈ ಲೋಕದಲ್ಲಿ ದೇವರು ನಮಗೆ ಒಂದು ಜೀವನ ಕೊಟ್ಟಿದ್ದಂಥ ದಿನ, ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಕ್ಷಣೆ ದಿನ ವಿಶೇಷವಾದ ದಿನ. ನಾವು ರಕ್ಷಣೆ ಹೊಂದಿಲ್ಲ ಅಂದರೆ ಈ ಕೋಳಿ, ಕುದುರೆ, ನಾಯಿ, ನರಿ ಹೇಗೆ ಹುಟ್ಟಿ ಸಾಯ್ತದೋ ಅದೇ ರೀತಿ ನಮ್ಮದು ಆಗಿಬಿಡ್ತದೆ. ನಮ್ಮ ರಕ್ಷಣೆ ನಮ್ಮ ಜೀವಿತದಲ್ಲಿ ವಿಶೇಷವಾಗಿ ನಮ್ಮ ಗ್ರಹಿಕೆಗೆ ಬರಬೇಕು. ಹಲ್ಲೆಲೂಯಾ. ರಕ್ಷಣೆ ಹೊಂದಿರುವವರು ನಿಮ್ಮ ರಕ್ಷಣೆಯನ್ನು ವಿಶೇಷವಾಗಿ ಪರಿಗಣಿಸಿ ದೇವರಿಗೆ ಥ್ಯಾಂಕ್ಸ್ ಹೇಳಿ, ನನಗೆ ರಕ್ಷಣೆ ಕೊಟ್ಟದಕ್ಕಾಗಿ ಸ್ತೋತ್ರ, ನನ್ನ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ, ಇವತ್ತು ಸತ್ರು ನಾನು ಪರಲೋಕದಲ್ಲಿ ಇರ್ತೀನಿ ಅನ್ನುವಂತಹ ಒಂದು ಭರವಸೆ ನನಗೆ ಕೊಟ್ಟಿದ್ದೀರಿ, ನಿಮ್ಮ ಜೊತೆ ಇರುವ ಭಾಗ್ಯ ಕೊಟ್ಟಿದ್ದೀರಿ, ಈ ಲೋಕದಲ್ಲಿರುವಾಗಲೇ ನಿಮ್ಮ ಸಾನ್ನಿಧ್ಯದ ಅನುಭವ ನನಗೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಜೀಸಸ್. ನಾನು ಕೊಟ್ಟಿರುವ ರಕ್ಷಣೆಗಾಗಿ ಸ್ತೋತ್ರ, ನನಗೆ ಕೊಟ್ಟಿರುವ ಪಾಪ ಕ್ಷಮಾಪಣೆ ನಿಶ್ಚಯಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಸೊ ತುಂಬಾ ಇಂಪಾರ್ಟೆಂಟ್ ಈ ರಕ್ಷಣೆಯ ಆನಂದ. ಯಾರು ಈ ರಕ್ಷಣೆಯಲ್ಲಿ ಆನಂದ ಪಡ್ತಾರೋ, ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನನಗೆ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿ ಯಾರು ಗ್ರಹಿಸ್ತಾರೋ, ಯಾರು ಅದನ್ನು ಫೀಲ್ ಮಾಡ್ತಾರೋ, ಅನುಭವಿಸ್ತಾರೋ, ಅವರು ಈ ಲೋಕದ ಕಷ್ಟ ಸಂಕಟಗಳನ್ನು ಧೈರ್ಯವಾಗಿ ದಾಟಿ ಮುಂದೆ ಹೋಗ್ತಾರೆ. ಈ ಲೋಕದಲ್ಲಂತೂ ಕಷ್ಟ ಇದ್ದೇ ಇದೆ, ಸಮಸ್ಯೆ ಇದೆ, ಹೋರಾಟ ಇದೆ. ಇದನ್ನು ಗ್ರಹಿಸದೇ ಇರುವವರು, ಈ ರಕ್ಷಣಾ ಆನಂದವನ್ನು ಅನುಭವಿಸದೇ ಇರುವವರು ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ದೇವರಿಂದ ದೂರ ಹೋಗ್ಬಿಡ್ತಾರೆ, ಆತ್ಮಿಕ ಜೀವಿತದಿಂದನೇ ದೂರ ಹೋಗ್ಬಿಡ್ತಾರೆ. ಇವತ್ತು ಇದನ್ನು ವಿಶೇಷವಾಗಿ ನಾವು ಪರಿಗಣಿಸೋದಾದರೆ, ಬೇರೆ ಈ ಲೋಕದಲ್ಲಿ ಬರುವಂತಹ ಕಷ್ಟ, ಸಂಕಟ, ಹೋರಾಟ ಯಾವುದೂ ಕೂಡ ನಮ್ಮನ್ನು ಜಯಿಸೋಕ್ಕಾಗೋದಿಲ್ಲ. ಅವುಗಳ ಮಧ್ಯದಲ್ಲಿ ನಾವು ಸಂತೋಷವುಳ್ಳವರಾಗಿ ಸಾಕ್ತಾ ಇರ್ತೀವಿ. ನೋಡೋರು ಆಶ್ಚರ್ಯ ಪಡ್ತಾರೆ, ಇಷ್ಟು ಕಷ್ಟ ಇದ್ದರೂ ಇವನು ಈ ಥರ ಖುಷಿಯಾಗಿ ಓಡಾಡ್ಕೊಂಡಿದ್ದಾನಲ್ಲ, ಏನು ರಹಸ್ಯ? ಹಲ್ಲೆಲೂಯಾ. ಇಷ್ಟು ಸಮಸ್ಯೆ ಹೋರಾಟಗಳಿದ್ದರೂ ಇವನು ಒಂದು ಸ್ವಲ್ಪ ಕುಗ್ಗಿ ಹೋಗ್ತಾ ಇಲ್ವಲ್ಲ, ಕಾರಣ ಏನು? ಕಾರಣ ಬೇರೆ ಏನೂ ಅಲ್ಲ, ಸಂತೋಷ. ಯಾವ ಸಂತೋಷ? ರಕ್ಷಣಾ ಆನಂದ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನೀವು ಯಾವುದನ್ನು ಗ್ರಹಿಸಿದ್ದೀರೋ ಇಲ್ವೋ ನೋಡಿ, ಈ ಉಪಕಾರ ಸ್ಮರಿಸೋದ್ರಲ್ಲಿ ನಾವು ಬಹಳ ವೀಕು. ಬೇರೆಯವರ ಕೇಡು, ಅವ್ರು ಮಾಡಿದ ನಷ್ಟ, ಅವ್ರು ಕೊಟ್ಟ ನೋವು ಎಲ್ಲ ಹಾಗೆ ಚಿತ್ರಣ ನಮ್ಮ ಕಣ್ಣು ಮುಂದೆ ಹಾಗೆ ಇರ್ತದೆ. ಆದರೆ ಅವ್ರು ಮಾಡಿದ ಉಪಕಾರಗಳು ಮಾತ್ರ ಮರ್ತೋಗ್ಬಿಡ್ತದೆ. ದೇವರ ವಿಷಯದಲ್ಲೂ ಹಾಗೆಯೇ, ದೇವರು ಮಾಡಿದ ಎಲ್ಲ ಉಪಕಾರಗಳು ಅಷ್ಟೊಂದಿರ್ತದೆ, ಅಷ್ಟು ಒಂದು ಕ್ಷಣ ಮಾತ್ರದಲ್ಲಿ ಮರ್ತುಬಿಟ್ಟು ದೇವ ದೂಷಣೆ ಮಾತಾಡ್ಬಿಡ್ತಾರೆ. ಅಯ್ಯೋ ದೇವರೇ, ನನಗೆ ಯಾಕೆ ಹೀಗಾಯಿತು, ಯಾಕಪ್ಪ ದೇವರೇ ಹೀಗೆ ಬಿಟ್ಟೆ, ಯಾಕೆ ದೇವರೇ ಅಂತ ಹೇಳಿ ಸಣ್ಣ ಸಮಸ್ಯೆ ಬಂದ ತಕ್ಷಣ ದೂಷಣೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇವತ್ತು ದೇವರ ಉಪಕಾರವನ್ನು ಬಹಳಷ್ಟು ಜನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ದೇವರ ಉಪಕಾರ ಅವುಗಳಲ್ಲಿ ಬಹಳ ವಿಶೇಷವಾದದ್ದು ರಕ್ಷಣೆ. ಈ ವಿಷಯದಲ್ಲಿ ನಾವು ಥ್ಯಾಂಕ್ಸ್ ಹೇಳಲಿಕ್ಕೆ ಮರಿಲೇಬಾರ್ದು. ನಮಗೆ ಆತನು ಮಾಡಿದ ಉಪಕಾರಗಳಲ್ಲಿ ನಂಬರ್ 1 ಉಪಕಾರ ನಮಗೆ ಕೊಟ್ಟಿರುವಂತಹ ಪಾಪ ಕ್ಷಮಾಪಣೆ, ನಿತ್ಯ ಜೀವದ ನಿರೀಕ್ಷೆ. ಹಲ್ಲೆಲೂಯಾ. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬಂಥ ಭರವಸೆ, ರಕ್ಷಣಾ ಆನಂದ. ಈ ವಿಷಯದಲ್ಲಿ ನೀವು ಯಾವಾಗಲೂ ಸಂತೋಷ ಪಡಬೇಕು. ಏನು ಸಿಕ್ಕಿದೆಯೋ ಇಲ್ವೋ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಈ ಲೋಕ ನಿರಂತರ ಅಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಗೆ ಜನ ಬಂದುಬಿಟ್ಟಿದ್ದಾರೆ. ಪರಿಸ್ಥಿತಿಯನ್ನು ನೋಡಿ, ಜೀವನ ಶಾಶ್ವತ ಅಲ್ಲ. ಎಲ್ಲೆಲ್ಲೂ ಜನ ಕಷ್ಟದಲ್ಲಿರೋರು ನೋಡುವಾಗ ಈಗ ಜನರಿಗೆ ಒಂದು ಪ್ರಜ್ಞೆ ಬಂದಿದೆ, ಇಲ್ಲಿ ಮನುಷ್ಯ ಜಾಸ್ತಿ ಕಾಲ ಇರೋಕ್ಕಾಗಲ್ಲ ಅಂಥೇಳಿ.
ಅವ್ರಿಗೆ ಗ್ರಹಿಕೆ ಬಂದಿದೆ. ನಿಜಾಂಶನೂ ಅದೇ, ಜಾಸ್ತಿ ಕಾಲ ಈ ಲೋಕದಲ್ಲಿ ನಮಗಿಲ್ಲ. ಆದರೆ ಈ ರಕ್ಷಣಾ ಅನುಭವ ಪಡೆದಿರುವವ್ರಿಗೆ ಯಾವುದೂ ಅಗಲಿಸ್ಲಿಕ್ಕೆ ಆಗೋದಿಲ್ಲ. ಆ ಸಂತೋಷವನ್ನು ತೆಗೆದುಹಾಕ್ಲಿಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಇದ್ರೆ ಇಲ್ಲಿ ಸಂತೋಷವಾಗಿರ್ತೀವಿ, ಹೋದರೆ ಇದಕ್ಕಿಂತ ಸಂತೋಷವಾಗಿರ್ತೀವಿ. ಶ್ರೇಷ್ಠವಾದ ಜೀವನ ಇದೆ. ಅದಕ್ಕೆ ಪೌಲನು ಹೇಳ್ತಾನೆ, ಇಲ್ಲಿಂದ ಹೋಗಿಬಿಟ್ಟು ಕರ್ತನ ಜೊತೆಯಲ್ಲಿರುವುದು ನನಗೆ ಉತ್ತಮೋತ್ತಮ, ಅದು ನನಗೆ ಬಹಳ ಇಷ್ಟ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಈ ರಕ್ಷಣೆ ಹೊಂದಿದವರು ಮಾತ್ರ ಹೀಗೆ ಹೇಳಲಿಕ್ಕೆ ಸಾಧ್ಯ. ರಕ್ಷಣಾ ಆನಂದವನ್ನು ಸವಿಯುವವರು ಮಾತ್ರವೇ ಇದನ್ನು ಹೇಳಲಿಕ್ಕೆ ಸಾಧ್ಯ, ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ನಿಮಗೆ ಸಿಕ್ಕಿರುವಂಥ ರಕ್ಷಣೆ ಅದು ಇಡೀ ಪರಲೋಕ ಸಂತೋಷ ಪಡುವಂತಹ ವಿಚಾರ. ನೀವು ನಾನು ಬಹಳ ಖುಷಿ ಪಡುವಂಥ ವಿಚಾರ. ನಿಮಗಿರುವಂಥ ಇಹಲೋಕದ ಎಲ್ಲ ಆಸ್ತಿ ಪಾಸ್ತಿ ಐಶ್ವರ್ಯಕ್ಕಿಂತ ಕರ್ತನು ಕೊಟ್ಟಿರುವಂತಹ ರಕ್ಷಣೆ ವಿಷಯದಲ್ಲಿ ಸಂತೋಷ ಪಡ್ರಿ. ನೀವು ಜಯಪ್ರದವಾದ ಜೀವಿತವನ್ನು ಜೀವಿಸ್ತೀರಿ. ಬರುವ ಹೋರಾಟ ಸಮಸ್ಯೆಗಳನ್ನು ಜಯಿಸಲಿಕ್ಕೆ ಸಮರ್ಥರಾಗಿರ್ತೀರಿ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ನನಗೆ ಈ ಭಾಗ್ಯ ಕೊಡಪ್ಪ ಅಂತ ಕೇಳುವ. ಯಾವುದೇ ವಿಷಯದಲ್ಲಿ ಖುಷಿ ಇಲ್ಲ ಅಂದರೂ ನೀನು ಕೊಟ್ಟಿರುವಂಥ ರಕ್ಷಣಾ ಭಾಗ್ಯಕ್ಕಾಗಿ ನಾನು ಖುಷಿ ಪಡುವಂತೆ ನನಗೆ ಅನುಗ್ರಹ ನೀಡಪ್ಪ ಅಂತ ಕೇಳುವ. ಅದು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವಜನರಿಗೂ ಈ ವಿಷಯದಲ್ಲಿ ಪ್ರಜ್ಞೆ ಕೊಡಪ್ಪ. ತಮಗೆ ಸಿಕ್ಕಿರುವ ರಕ್ಷಣೆ ವಿಷಯದಲ್ಲಿ ಖುಷಿ ಪಡುವಂತೆ, ಎಂಜಾಯ್ ಮಾಡುವಂತೆ, ಸಂತೋಷ ಪಡುವಂತೆ ಅವರಿಗೆ ಅನುಗ್ರಹ ಕೊಡಪ್ಪ ಅಂತ ಕೇಳುವ. ಹಲ್ಲೆಲೂಯಾ. ಎಲ್ಲರೂ ಕೂಡ ಹಾಗೆ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಅಪ್ಪ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನ್ನ ವಿಶೇಷ ಅನುಗ್ರಹ ಕರ್ತನೆ ನನಗೂ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಉಂಟಾಗಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಇವತ್ತು ಸಂತೋಷ ಪಡಲಿಕ್ಕೆ ಈ ಲೋಕದಲ್ಲಿ ಎಷ್ಟೋ ವಿಚಾರಗಳಿವೆ, ಆದರೆ ಆ ವಿಷಯಗಳು ಗತಿಸಿ ಹೋದಾಗ ಇರುವಂಥ ಸಂತೋಷ ಎಲ್ಲ ಹೊರಟು ಹೋಗ್ತದೆ. ಆದರೆ ಕರ್ತನೆ, ನಮಗೆ ಸಿಕ್ಕಿರುವ ರಕ್ಷಣೆಯ ಸಂತೋಷ, ನಮಗೆ ಸಿಕ್ಕಿರುವ ಪಾಪ ಕ್ಷಮಾಪಣೆಯ ಸಂತೋಷ ಕರ್ತನೆ, ಇದು ಬಿದ್ದು ಹೋಗದ ಸಂತೋಷ, ನಿತ್ಯ ಸೌಭಾಗ್ಯವನ್ನು ನಮಗೆ ಒದಗಿಸುವ ಸಂತೋಷ. ಈ ವಿಷಯದಲ್ಲಿ ಕರ್ತನೆ ಪ್ರಜ್ಞೆ ಕೊಡಪ್ಪ. ಹೌದು, ಇದೇ ಬಹಳ ಪ್ರಾಮುಖ್ಯವಾದಂತಹ ವಿಚಾರ. ಈ ವಿಷಯದಲ್ಲಿ ನಾವು ಸಂತೋಷವಾಗಿದ್ದರೆ ಆತ್ಮಿಕ ಜೀವಿತದಲ್ಲಿ ನಾವು ಬಿದ್ದು ಹೋಗೋದಿಲ್ಲ. ಸಂತೋಷವಾಗಿದ್ದರೆ ಎಷ್ಟೇ ಹೋರಾಟಗಳು ಬಂದರೂ ಅವುಗಳ ಮಧ್ಯದಲ್ಲಿ ಖುಷಿ ಖುಷಿಯಾಗಿ ನಾವು ಓಡಾಡ್ಕೊಂಡಿರ್ತೇವೆ. ಹಲ್ಲೆಲೂಯಾ. ಮರಣವೇ ಬಂದರೂ ಸಹ ನಮ್ಮ ಸಂತೋಷವನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೌದು ಸ್ವಾಮಿ ಕರ್ತನೆ, ಯಾಕಂದರೆ ಇದು ಪರಲೋಕದಲ್ಲಿ ಉಂಟಾಗುವ ಸಂತೋಷ, ದೇವದೂತರ ಮಧ್ಯದಲ್ಲಿ ಉಂಟಾಗುವ ಸಂತೋಷ, ದೇವರಿಗೆ ತಂದೆಗೆ ಉಂಟಾಗುವ ಸಂತೋಷ. ನನ್ನ ಮಗನು ಸತ್ತು ಹೋಗಿದ್ದನು, ಈಗ ಬದುಕಿ ಬಂದಿದ್ದಾನೆ. ನನ್ನ ಮಗನು ಪೋಲಿಯಾಗಿದ್ದನು, ಈಗ ನನಗೆ ಸಿಕ್ಕಿದ್ದಾನೆ, ನನಗೆ ಬಂದಿದ್ದಾನೆ ಅಂತ ಹೇಳಿ ಮನ ತಿರುಗಿದ್ದಾನೆ ಅಂತ ಹೇಳಿ ತಂದೆ ಸಂತೋಷ ಪಡುವಂಥದ್ದು ಈ ರಕ್ಷಣೆಯಲ್ಲಿ. ಹೌದಪ್ಪ, ಯೇಸು ಜನಿಸಿದಾಗ ಎಲ್ಲರಿಗೂ ಮಹಾ ಸಂತೋಷ. ಹೌದು, ಇವತ್ತು ನಮ್ಮ ಹೃದಯದಲ್ಲಿ ನೀನು ಜನಿಸಿದ್ದೆ ಅನ್ನುವುದೇ, ನಮಗೆ ರಕ್ಷಣೆ ಕೊಟ್ಟಿದ್ದೆ ಅನ್ನುವುದೇ ಮಹಾ ಸಂತೋಷವಾಗಿ ಗ್ರಹಿಕೆಗೆ ಬರಲಿ. ಎಲ್ಲರಿಗೂ ಗ್ರಹಿಕೆಗೆ ಬರಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಈ ಲೋಕದಲ್ಲಿ ಯಾವುದು ಸಿಕ್ಕಿದ್ರು ಸಿಕ್ಕಲಿಲ್ಲ ಅಂದರು ತಾವು ಹೊಂದಿಕೊಂಡಿರುವ ರಕ್ಷಣೆ ವಿಷಯದಲ್ಲಿ ಬಹಳ ಗಂಭೀರವಾಗಿ ಕರ್ತನೆ ನಿನಗೆ ಕೃತಜ್ಞತೆ ಸಲ್ಲಿಸುವಂತೆ, ಹೆಮ್ಮೆಯಿಂದ ಇರುವಂತೆ ಸಹಾಯ ನೀಡು. ಥ್ಯಾಂಕ್ ಯು. ಅನೇಕ ಸಂದರ್ಭಗಳಲ್ಲಿ ಕರ್ತನೆ ಇಹಲೋಕದ ಆಶೀರ್ವಾದ ಸಿಕ್ಕಿಲ್ಲ ಅಂತ ಹೇಳಿ ಎಷ್ಟೋ ಜನ ಗುಣಗುಟ್ಟುತ್ತಾರೆ ಸ್ವಾಮಿ. ರೋಗ ಬಂತು ಅಂತ ಹೇಳಿ ನಿನ್ನ ಮೇಲೆ ಗುಣಗುಟ್ಟುತ್ತಾರೆ, ಸಮಸ್ಯೆ ಬಂತು, ಕಷ್ಟ ಬಂತು ಅಂತ ಹೇಳಿ ನಿನ್ನ ಮೇಲೆ ಗುಣಗುಟ್ಟುತ್ತಾರೆ. ಕರ್ತನೆ, ಅಂಥವ್ರಿಗೆ ರಕ್ಷಣೆಯ ಮಹತ್ವವನ್ನು ತಿಳಿಸ್ಕೊಡಪ್ಪ. ಏನು ಸಿಕ್ಕಿದ್ರು ಸಿಕ್ಕಲಿಲ್ಲ ಅಂದರು ನನಗೆ ರಕ್ಷಣೆ ಸಿಕ್ಕಿದೆಯಲ್ಲ, ಥ್ಯಾಂಕ್ ಯು ಜೀಸಸ್ ಅಂತ ಹೇಳಲಿಕ್ಕೆ, ಈವನ್ ಮರಣದ ಹಾಸಿಗೆ ಮೇಲೆ ಇದ್ಕೊಂಡು ಕೂಡ ನಿನಗೆ ಥ್ಯಾಂಕ್ ಯು ಹೇಳಲಿಕ್ಕೆ ನಮಗೆ ಬಲಪಡಿಸುವಂಥದ್ದು ರಕ್ಷಣೆಯ ಆನಂದ. ಹಲ್ಲೆಲೂಯಾ. ಆ ಆನಂದವನ್ನು ಕೊಡು ಸ್ವಾಮಿ, ರಕ್ಷಣಾ ಆನಂದವನ್ನು ಕೊಡಪ್ಪ. ಪಾಪ ಕ್ಷಮಾಪಣೆ ಆನಂದವನ್ನು ಕೊಡು ಸ್ವಾಮಿ. ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅನ್ನುವ ಆನಂದ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಅನ್ನುವ ಆನಂದ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ರಕ್ಷಣೆಯ ಆನಂದವನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಮ್ಮೆಲ್ಲರಿಗೂ ಈ ಸಂತೋಷವನ್ನು ಹೃದಯದಲ್ಲಿ ತುಂಬಿಸಿಕೊಡಪ್ಪ, ಹೇರಳವಾಗಿ ತುಂಬಿಸ್ಕೊಡಪ್ಪ. ಏನೇ ಹೋರಾಟ ಸಮಸ್ಯೆಗಳು ಬರುವಾಗ ಇದು ನಮಗೆ ನೆನಪು ಬರಲಿ. ಓಹ್, ಇದೆಲ್ಲ ಇಲ್ಲಾಂದರೂ ಪರವಾಗಿಲ್ಲ, ನನಗೆ ರಕ್ಷಣೆ ಸಿಕ್ಕಿದೆ, ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ, ಇಲ್ಲಿ ಕಣ್ಮುಚ್ಚಿದ್ರು ನಾನು ಅಲ್ಲಿ ಕಣ್ ತೆರಿತೀನಿ ಅನ್ನುವಂತಹ ಕರ್ತನ ಒಂದು ಖುಷಿ, ಸಂತೋಷ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರ ಹೃದಯದಲ್ಲಿ ತುಂಬಿ ಬರಲಿ. ಇನ್ನು ಯಾರಿಗೆಲ್ಲ ಇದು ಸಿಕ್ಕಿಲ್ವೋ ಅವ್ರಿಗೂ ಸಿಗಲಿಯಪ್ಪ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ
ಜನರಿಗೂ ಈ ರಕ್ಷಣಾ ಆನಂದವನ್ನು ಕೊಡಪ್ಪ, ರಕ್ಷಣಾ ಆನಂದವನ್ನು ಕೊಡು ಕರ್ತನೆ. ರಾಜ. ಥ್ಯಾಂಕ್ ಯು ಲಾರ್ಡ್. ನೀವು ಆಶೀರ್ವದಿಸಿ Yes, Daddy. ನಮ್ಮನ್ನು ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಆಮೇನ್, ಆಮೇನ್. ಕರ್ತನೆ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಿ ಕರ್ತನೆ, ಕರ್ತನಲ್ಲಿ ಸಂತೋಷಿಸಲು ನಮಗೆ ಸಹಾಯ ನೀಡಿ. Yes, Daddy. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ. ಯೇಸುವಿನ ಉನ್ನತ ನಾಮದಲ್ಲಿ ಜೀವಳ ಪರಲೋಕ ತಂದೆಯೇ, ಆಮೆನ್. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.